ನಾವೇನು ಮಾಡ್ತೀವಿ ಆಯೋಗದಲ್ಲಿ ಅಂತಂದರೆ ಕೋಡನ್ನ ಜಾತಿ ಉಪಜಾತಿ ಅಂತ ಅಲ್ಲಿ ಕೋಡಿದೆ ಕಾಲಮ್ ನಂಬರ್ 9, 10 ಅದೆಲ್ಲ ಏನು ಮಾಡ್ತೀವಿ ನಾವು ಅಂತಂದರೆ ಅಲ್ಲಲ್ಲ ನಾವು ಎಸ್ ನಾವೇನು ಮಾಡಿಬಿಡ್ತೀವಿ, ಫಸ್ಟ್ ಯಾವುದನ್ನು ಬರೆಸಿದ್ದಾರೆ ಆ ಕೋಡನ್ನು ತೊಗೊತೀವಿ, ಎಂಟ್ರಿ ಆಗ್ತದೆ. ಉಪಜಾತಿ ಬರೆಸಿದ್ದು ಎಂಟ್ರಿ ಆಗುತ್ತೆ. ಬಟ್ ನಾವು ಅಲ್ಲಿ ತೊಗೊಳ್ಳೋದು ಜನಸಂಖ್ಯೆ ಇದನ್ನು ತೊಗೊಳ್ಳೋದು ಏನು ಮಾಡಿಬಿಡ್ತೀವಿ ಅಂತಂದರೆ ಆ ಜಾತಿ ಸಂಖ್ಯೆಯನ್ನು ತೊಗೊಳ್ಳೋದು ಪ್ರಥಮವಾಗಿ ಏನು ಬರೆಸ್ತೀವಿ, ಮೂಲ ಜಾತಿ ಅಂತ ಏನು ಬರೆಸ್ತೀವಲ್ಲ ಆ ಕೋಡನ್ನು ತೊಗೊತೀವಿ. ನಾವು ಕಾಂತರಾಜ್ ಆಯೋಗದಲ್ಲಿ ಮಾಡಿರ್ತಕ್ಕಂಥದ್ದು ಅದೇ. ಅದಕ್ಕೆ ಹೇಳಿದೆ ನಾನು 63,000 ಯಾಕೆ ಬಂತು ಅಂತ ಹೇಳಿ, ದೇವರ ಸಂಖ್ಯೆ ಯಾಕೆ ಬಂತು ಅಂತಂದರೆ ಕಾಲಮ್ ನಂಬರ್ ಫಸ್ಟ್ ಕಾಲಮ್ನಲ್ಲಿ ದೇವರು ಅಂತ ಬರೆಸಿರೋದು ಮಾತ್ರ ಬಂದಿದೆ. ಉಪ ಕಾಲಮ್ನಲ್ಲಿ ನಾವು ಈಡೀಗ ಫಸ್ಟ್ ಬರೆಸ್ಬಿಟ್ಟು ಆಮೇಲೆ ಉಪ ಕಾಲಮ್ನಲ್ಲಿ ದೇವರು ಅಂತ ಬರೆಸಿರೋದು ಬಂದಿಲ್ಲ. ಸೊ ಇದು ಪ್ರಾಬ್ಲಮ್ ಆಗ್ತದೆ. ಈ ಸಮೀಕ್ಷೆಗೆ ಸಂಬಂಧಪಟ್ಟ ಹಾಗೆ ನೀವು ಎತ್ತಿದ ಅನೇಕ ಪ್ರಶ್ನೆಗಳಿಗೆ ಈ ನಿಮ್ಮ ಈ ಒಂದು ಪುಸ್ತಕದಲ್ಲಿ ಮತ್ತು ಒಂದು ಪಾಂಪ್ಲೆಟಲ್ಲಿ ಉತ್ತರ ಇದೆ. ದಯವಿಟ್ಟು ಅದನ್ನೆಲ್ಲ ಓದಿ, ಅದರಲ್ಲಿ ನಿಮಗೆ ಸಮಜಾಯಿಷೆ ಸಿಗುತ್ತೆ. ಒಂದು, ಇದು ಈಡಿಗ ಜಾತಿ ಸಮುದಾಯ. ಈಡಿಗ ಅನ್ನೋದು ಒಂದು ಸಮುದಾಯ. ಅದರ ಜೊತೆಗೆ ಆ ಸಮುದಾಯದಲ್ಲಿ ಈಡಿಗ ಜಾತಿ ಸೇರಿದ ಹಾಗೆ ದೇವರು, ನಾಮಧಾರಿಗಳು, ಬಿಲ್ಲವರು, ಹಳೆ ಪೈಕ ಇವರೆಲ್ಲ ಸೇರ್ಪಡೆಯಾಗಿದ್ದಾರೆ. ಇವು ಯಾವುದು ಉಪಜಾತಿಗಳಲ್ಲ, ಇವೆಲ್ಲ ಪ್ರತ್ಯೇಕವಾದ ಜಾತಿಗಳು. ಶಿಕ್ಷಣಕ್ಕೆ ಆದ್ಯತೆ ನೀಡುವ ವಿಚಾರದಲ್ಲಿ ಈ ಭಾಗದ ಶ್ರೀಮಂತರಿಗಿಂತಲೂ ನಮ್ಮ ಹೊಸನಗರದ ಮಂಡಾನಿ ದುಗ್ಗನಾಯಕರು 1929ರಲ್ಲಿ ಹೊಸನಗರದಲ್ಲಿ ಈಗ ಒಂದು ವಿದ್ಯಾರ್ಥಿ ನಿಲಯ ಇದೆಯಲ್ಲ, ಸಂಘ ಇದೆಯಲ್ಲ, ಆ ಜಾಗವನ್ನು ದಾನ ಕೊಟ್ಟು ಅಲ್ಲಿ ಒಂದು ಸಂಘ ಕಟ್ಟಿದ್ರು ಮಂಡಾನಿ ದುಗ್ಗನಾಯಕರು. ಅದಕ್ಕೆ ಸಂಬಂಧಪಟ್ಟ ಹಾಗೆ 2000ರಲ್ಲಿ 2000ನೇ ಇಸ್ವಿನಲ್ಲಿ ಶಿವಮೊಗ್ಗ ಈಡಿಗ ಸಂಘದವರು ಒಂದು ಸವನೀರು ತಂದಿದ್ದಾರೆ. ಅದರಲ್ಲಿ ಸಿರಿಗಾರದ ರಾಮಕೃಷ್ಣ ಅನ್ನುವ ವಕೀಲರು ಆ ಹೊಸನಗರ ಹಾಸ್ಟೆಲಿನ ಫಲಾನುಭವಿ ಆಗಿದ್ದವರು ಅದನ್ನು ಆ ನೆನಪನ್ನು ದಾಖಲೆ ಮಾಡಿದ್ದಾರೆ. ಇದೆಲ್ಲ ಇತಿಹಾಸದಲ್ಲಿ ದಾಖಲಾಗಿರೋ ಸಂಗತಿ. ಅಂದರೆ ಶಿಕ್ಷಣಕ್ಕೆ ಆದ್ಯತೆ ಕೊಡಬೇಕು ಅನ್ನೋ ಏಕೈಕ ಉದ್ದೇಶದಿಂದ ಹೊಸನಗರದಲ್ಲಿ ಆರಂಭ ಆದಂಥ ಒಂದು ಪ್ರಕ್ರಿಯೆ. ಅದಾಗಿ 15-25 ವರ್ಷದ ನಂತರ 1944ರಲ್ಲಿ ಬೆಂಗಳೂರಿನಲ್ಲಿ ಹಾಸ್ಟೆಲ್ ಆಗುತ್ತೆ, ವಿದ್ಯಾರ್ಥಿ ನಿಲಯ ಆಗುತ್ತೆ. ಅಲ್ಲಿ ವಿದ್ಯಾರ್ಥಿ ನಿಲಯ ಅದನ್ನು ಮ್ಯಾನೇಜ್ ಮಾಡಲಿಕ್ಕೆ ಸಂಘ ಆಗುತ್ತೆ. ಆ ಸಂಘಕ್ಕೆ ಏನು ಹೆಸರು ಕೊಡ್ಬೋದು ಅಂತಂದಾಗ ಆವಾಗ ಆಗಿನ ಬುದ್ಧಿವಂತರು ಏನೇನು ಹೇಳಿದ್ರೆ ಗೊತ್ತಿಲ್ಲ, ಆರ್ಯ ಈಡಿಗ ಸಂಘ ಅಂತ ಮಾಡಿಕೊಂಡು, ಆರ್ಯರಿಗೂ ನಮಗೂ ಏನೂ ಸಂಬಂಧವೇ ಇಲ್ಲ. ಅದು ಯಾಕೆ ಆರ್ಯರನ್ನು ಸೇರಿಸಿದ್ರೆ ಗೊತ್ತಿಲ್ಲ. ಅಂದರೆ ನಮಗೆ ಇಲ್ಲಿ ಈ ಒಂದು ಸಮುದಾಯ ಮೂಲತಃ ಒಂದು ಕುಲಕಸಬನ್ನು ಆಧರಿಸಿದ್ದು ಅನ್ನುವ ಒಂದು ಕಲ್ಪನೆಯ ಮೇಲೆ ಒಟ್ಟು ಸೇರಿತ್ತಷ್ಟೇ. 26 ಪಂಗಡಗಳು, 26 ಜಾತಿಗಳನ್ನು ಈಡಿಗ ಸಮುದಾಯದ ಒಳಗಡೆ ಸೇರಿಸಿದ್ದು ಆ ಕಾರಣಕ್ಕಾಗಿ. ನಾವು ಇವತ್ತು ಇಲ್ಲಿ ಸಮಾಲೋಚನೆಗೆ ಸೇರಿದ ವಿಷಯ ಇದು ಸಂಪೂರ್ಣವಾಗಿ ಸಾಂಸ್ಕೃತಿಕ ದೃಷ್ಟಿಯಿಂದ ಮಾಡ್ಬೋದಾದ ಒಂದು ಪ್ರಯತ್ನ ಅಷ್ಟೇ. ಯಾಕಂದರೆ ನಮ್ಮ ದೇವರಿಗೆ ಇರುವಂಥ ಚಾರಿತ್ರಿಕ ಇತಿಹಾಸ, ಸಾಂಸ್ಕೃತಿಕ ಇತಿಹಾಸ ಇಲ್ಲಿ ಈ ಸಮುದಾಯದ ಈಡಿಗ ಸಮುದಾಯಕ್ಕಿಲ್ಲ, ಈಡಿಗ ಜಾತಿಗೆ ಇಲ್ಲ. ಹಾಗಾಗಿ ನಮ್ಮ ಸಾಂಸ್ಕೃತಿಕ ಚಹರೆಗಳೇನಿದ್ದಾವೆ ಅವನ್ನು ಉಳಿಸ್ಕೊಳ್ಳೋದಕ್ಕೆ ನಮಗೊಂದು ಸಂಖ್ಯಾಬಲ ಬೇಕು ಅನ್ನೋ ದೃಷ್ಟಿಯಿಂದ ಈ ಸಮೀಕ್ಷೆಯಲ್ಲಿ ನಮ್ಮೂರು ದೇವರು ಅಂತ ಸೇರಿಸಿ ಅಂತ ನಮ್ಮ ಅನೇಕ ಸ್ನೇಹಿತರು ಸಮಾಲೋಚನೆ ಮಾಡಿ ಈ ತೀರ್ಮಾನಕ್ಕೆ ಬಂದಿದ್ದಾರೆ. ಅದರ ಈ ಸಂಬಂಧಪಟ್ಟಾಗೆ ನಿಮಗೆ ಏನೇನು ಸಂಶಯಗಳಿದ್ದಾವೆ ಅವೆಲ್ಲವೂ ಕರಪತ್ರದಲ್ಲಿ ವಿಸ್ತಾರವಾಗಿ ವಿವರಣೆ ಕೊಟ್ಟಿದ್ದಾರೆ. ದಯವಿಟ್ಟು ಅದನ್ನು ಓದಿದರೆ ನಿಮ್ಮೆಲ್ಲ ಸಂಶಯಗಳು ನಿವಾರಣೆ ಆಗುತ್ತೆ. ನೀವು ದೇವರಾಗಿ ಹೋದರೆ ನಿನ್ನ ಹಿಂದೆ ಹೋಗ್ತೀರಿ ಅಂತ ನನ್ನ ಅನಿಸಿಕೆ ಅನ್ನಿಸ್ತದೆ. ಈಗ ಎಲ್ಲೋ ಕೆಲವೊಂದಷ್ಟು ಜನಗಳು ನಾವು ದೇವರು ನಿಮ್ಮ ಸಂಸ್ಕೃತಿನ, ನಿಮ್ಮ ಅಸ್ಮಿತೆಯನ್ನು ಉಳಿಸ್ಕೊಳ್ಳಿ, ಯಾರು ಬೇಡ ಅನ್ನಲ್ಲ. ನಾನು ನಾಳೆ ಏಡಿ ಹಿಡಿದ್ರೆ, ಒಳ್ಳೆ ಮೀನು ಹಿಡಿದ್ರೆ ಯಾರೂ ಬೇಡಲ್ಲ. ನಮ್ಮ ಕಲ್ಚರು ಮಾಡ್ತೀವಿ. ಅವ್ರನ್ನ ಈಡಿಗ್ರೆ ನಿಮ್ಗೇನು ಬೇಡ ಅಂತ ಹೇಳಲ್ಲ. ಆದರೆ ಅವ್ರ ಜೊತೆಗೆ ದೊಡ್ಡವರು, ನಾವು ಅವರು ಸಮುದ್ರದಂಗೆ ಅವ್ರ ಜೊತೆ ನಾವು ಸೇರ್ಕೊಂಡು ನಾವು ಮುಂದೆ ಹೋಗ್ತೀವಿ. ಇನ್ನೂ ಒಂದು ಇಂಟ್ರೆಸ್ಟಿಂಗ್ ಅಂದರೆ, ಇಡೀ ಪುಸ್ತಕನ ನೀವು ನೋಡಿದಾಗ ನಾವು ಹೋರಾಟದ ಹಿನ್ನೆಲೆಯಲ್ಲಿ ಬಂದವರು ಅಂತ ಎಲ್ಲರೂ ಹೇಳ್ತೀವಿ, ಎಲ್ಲರೂ ಒಪ್ಕೊಳ್ತೀವಿ. ಸ್ವಾತಂತ್ರ್ಯೋತ್ತರ ಭಾರತದ ಇತಿಹಾಸ ನೋಡಿದ್ರೆ ಸಾಮಾಜಿಕ ಬದಲಾವಣೆಯನ್ನು ತರಲಿಕ್ಕೆ ಬೇಕಾಗಿರತಕ್ಕಂಥ ಒಂದು ಚಳುವಳಿನ ಹುಟ್ಟಾಕಿದ್ದಿದ್ರೆ ದೇವರೇ. ಅದು ಎಂಥ ಚಳುವಳಿನ ಹುಟ್ಟಾಕ್ತೀವಿ ಅಂದರೆ ಪ್ರಭುತ್ವದ ವಿರುದ್ಧ ಮಾತಾಡ್ತೀವಿ ನಾವು. ನಮ್ಮ ಹಿರಿಯರೇನಾದರೂ ಹೊತ್ತು ಸುಧಾರಣೆ ಕಾನೂನಿಗೆ ಬುನಾದಿ ಕಾಗೋಡು ಚಳುವಳಿ ಮಾಡ್ಬೇಕಾದ್ರೆ ಹಿಂಗೆ ಯೋಚನೆ ಮಾಡಿದರೆ
ನನಗನ್ನಿಸ್ತಂಗೆ ನಾವು ಯಾರೂ ಗೊತ್ತಿಲ್ಲ, ಈ ಪರಿಸ್ಥಿತಿನಲ್ಲಿ ಇರ್ತಿಲ್ಲ, ಇಂಥದ್ದೊಂದು ಸಭೆನೂ ನಾವು ಆರ್ಗನೈಸ್ ಮಾಡೋಕ್ಕಾಗ್ತಿಲ್ಲ, ನಮ್ಮ ಐಡೆಂಟಿಟಿ ಅಲ್ಲೇ ಹೋಗ್ಬಿಡೋದು. ಅವರು ಎಷ್ಟು ಧೈರ್ಯ ಮಾಡಿಬಿಟ್ಟು ಅವತ್ತಿನ ಪ್ರಭುತ್ವದ ವಿರುದ್ಧವಾಗಿ ಅವ್ರು ಧ್ವನಿ ಎತ್ತಿದ್ರು ಮತ್ತು ಆ ಹೋರಾಟನ ಸಂಘಟಿಸಿದ್ರು. ಅದರಲ್ಲಿ ಸಾಕಷ್ಟು ಶ್ರಮ ಇದೆ, ಸಮಸ್ಯೆನೂ ಅನುಭವಿಸಿದ್ದಾರೆ, ನೊಂದಿದ್ದಾರೆ. ಬಟ್ ಅವ್ರ ಹೋರಾಟನ ಕೈ ಬಿಡಲಿಲ್ಲ. ಅದ್ರದ್ದು ಇಂಪ್ಯಾಕ್ಟು ಭೂ ಸುಧಾರಣೆ ಕಾನೂನು ಬಂತು. ಭೂ ಸುಧಾರಣೆ ಕಾನೂನಲ್ಲಿ ನಾವೆಲ್ಲರೂ ಕೂಡ ಬೆನಿಫಿಷರೀಸ್ ಆದ್ವಿ. ನಮ್ಮ ಥರ ಧ್ವನಿ ಇಲ್ದರಿಗೆ 10 ಸಮಾಜಗಳಿಗೆ, ಲಕ್ಷಾಂತರ ಕುಟುಂಬಗಳಿಗೆ ನಾವು ಒಂದು ದಾರಿನ ತೋರಿಸ್ಕೊಟ್ಟಿದ್ದೀವಿ. ಅಂಥ ಸಮಾಜದ ಹಿನ್ನೆಲೆಯಿಂದ ಬಂದಿರೋ ನಾವು ಇವತ್ತು ಈ ಒಂದು ಸಣ್ಣ ಸಮಸ್ಯೆನ ಎದುರಾಕಿಂದು ನಮಗೆ ಹೋರಾಡಿ ಗೆಲ್ಲಕ್ಕೆ ಸಾಧ್ಯ ಇಲ್ಲ ಅನ್ನೋ ಅನುಮಾನ ಬಂದಿದೆಯಲ್ಲ, ಅದು ನನಗೆ ಫಸ್ಟ್ ಕಾಡ್ತಾ ಇರ್ತಕ್ಕಂಥ ಸಮಸ್ಯೆ. 1980ಕ್ಕೆ ಬಂದರೆ ಬಿಲ್ಲವರ್ ಅಸೋಸಿಯೇಷನ್ನು ಬೆಂಗಳೂರಿನಾಗ ಸ್ಟ್ರಾಂಗ್ ಆಗಿರಲಿಲ್ಲ, ಎಕ್ಸಿಸ್ಟೆನ್ಸೇ ಇರಲಿಲ್ಲ ಅವರು ಬಿಲ್ಲವರು 80ರಲ್ಲಿ. ಈಗ ಅವ್ರು ಎಷ್ಟು ದೊಡ್ಡದಾಗಿ ಬೆಳೆದಿದ್ದಾರೆ. ಅವ್ರು ಸ್ವತಂತ್ರವಾಗಿ ಆಗಿಲ್ವಾ? ಅವರು ಸಾಮಂತರಾಗೇ ಇದ್ದರು ನಮ್ಮ ಥರ. ಅವ್ರಿಗೆ ಸ್ವತಂತ್ರವಾಗಿ ಬಿಲ್ಲವ ಸಂಘ ಕಟ್ಕಿಂದ್ರು, ಹಾಸ್ಟೆಲ್ಗಳ ವ್ಯವಸ್ಥೆ ಮಾಡ್ಕಿಂದ್ರು, ಕಾರ್ಯಕ್ರಮಗಳನ್ನು ಸಂಘಟಿಸಿದ್ದಾರೆ. ಈ ಸಂಘದಕ್ಕಿಂತಲೂ ಚೆನ್ನಾಗಿ ಬೆಳೆದಿದ್ದಾರೆ. ಯಾಕಂದರೆ ಈ ಸಂಘ ಸ್ವಾತಂತ್ರ್ಯ ಪೂರ್ವ ಸಂಘ ಇದು. ಅವರು ಇತ್ತೀಚೆಗೆ 80ರ ನಂತರ ಹುಟ್ಟಿರೋ ಬಿಲ್ಲವ ಸಂಘ ನಂಗೇನು ಸಂಘ ಈ ಸಂಘಕ್ಕಿಂತಲೂ ಎತ್ತರಕ್ಕೆ ಬೆಳೆದಿದ್ದಾರೆ. ಇನ್ನೂ ಚೆಂದಾಗಿ ಸಂಘಟಿತರಾಗಿದ್ದಾರೆ. ಅಷ್ಟೇ ಅಲ್ಲ, ಆ ಬಿಲ್ಲವರು ಇಲ್ಲಿ ಯಾರೇ ಬಂದರೂ ಅವರಿಗೆ ಒಂದು ವ್ಯವಸ್ಥೆನ ಕಲ್ಪಿಸ್ತಾರೆ ಮತ್ತು ಬಿಸ್ನೆಸ್ನಲ್ಲಿ ಒಬ್ಬರನ್ನೊಬ್ಬರನ್ನ ಸಪೋರ್ಟ್ ಮಾಡಿ ಅವ್ರನ್ನ ಬೆಳೆಸ್ತಾರೆ. ಯಾಕೆ ಇಷ್ಟೆಲ್ಲ ಹೋರಾಟದ ಹಿನ್ನೆಲೆಯಲ್ಲಿರ್ತಕ್ಕಂಥ ಒಂದು ಸಮುದಾಯ ಈ ಸಮಸ್ಯೆನ ಎದುರಿಗೆ ತಗೊಂಡು ಹೋರಾಟ ಮಾಡಿ ಗೆಲ್ಲ ಪ್ರಯತ್ನವನ್ನು ಯಾಕೆ ಮಾಡಲ್ಲ ಅನ್ನೋದು ನನ್ನ ಒಂದು ರೀತಿ. ಇದು ಯಾಕೆ ಹಿಂಗೆ ಆಗ್ತಾ ಇದ್ದೀವಿ ನಾವು? ಹಿಂಗಾಗಿದ್ದು ಈ ಥರ ಮನಸ್ಥಿತಿ ನಮಗಿದ್ದಿದ್ದಾದರೆ ನೀನು ನಿಜವಾಗ್ಲೂ ನಮ್ಮನ್ನು ನಾವು ಕರ್ಕೊಂಡಂಗೆ ನಾವೆಲ್ಲರೂ ಹೋರಾಟದ ಹಿನ್ನೆಲೆಯಿಂದ ಬಂದಿದ್ದೀವ್ರಾ? ಸೊ ಈ ನಿಟ್ಟಿನಲ್ಲಿ ನಾವು ಯಾಕೆ ಯೋಚನೆ ಮಾಡಬಾರ್ದು? ಸಮಸ್ಯೆ ಇದೆ, ಸಮಸ್ಯೆ ಇದ್ದಾಗ ನಾವು ಅದಕ್ಕೆ ಎದುರು ನಿಂತು ಹೋರಾಟ ಮಾಡಿದಾಗ ಮಾತ್ರ ಸಮಸ್ಯೆ ಪರಿಹಾರ ಆಗುತ್ತೆ. ಇಲ್ಲ ಸಮಸ್ಯೆ ಜೊತೆಗೆ ನಾವು ಕಾಂಪ್ರಮೈಸ್ ಹಾಕಿದ್ದು ಏನು ನಮಗೆ ಸಿಗುತ್ತೆ ಅಷ್ಟೇ ತಗೊಂಬಿಟ್ಟು ಇಷ್ಟು ನಮ್ಮ ಮನೆ ಬರ ಅನ್ಕೊಂಡು ನಾವು ಮುಂದಕ್ಕೆ ಹೋಗ್ಬೇಕಾಗುತ್ತೆ. ಇವಾಗ ನಾವು ಮೂಲತಃ ದೇವರು, ನಮ್ಮ ಜನ್ಮದಾತರು ದೇವರು, ನಮ್ಮ ಸಂಸ್ಕೃತಿ ದೇವರ ಸಂಸ್ಕೃತಿ, ನಮ್ಮ ಅಸ್ಮಿತೆ ದೇವರು. ಯಾವುದೋ ಒಂದು ಕಾಲದಲ್ಲಿ ಆಗಿರ್ತಕ್ಕಂಥ ಬದಲಾವಣೆ, ಅದು 41 ಇರ್ಬೋದು, 71 ಇರ್ಬೋದು, ಆ ಬದಲಾವಣೆಯನ್ನು ನಾವು ಅದ್ರ ಮೂಲಕ ಕಾಂಪ್ರಮೈಸ್ ಆಗಿ ನಾವು ಹೋಗ್ತಾ ಇದ್ದೀವಿ. ಇದನ್ನು ಜೊತೆಗೆ ಆ ಏನು ದೊಡ್ಡ ಜಾತಿ ಏನಿದೆ, ಈಡಿಗ ಜಾತಿ ಅಂತ ಏನಿದೆ, ಸಿಂಹಪಾಲು ಜೊತೆಗೆ ಸಿಂಹಪಾಲು ಅದಕ್ಕೆ ಹೋಗ್ತಾ ಇದೆ. ನಾವು ಅದರಿಂದ ಕಡೆಗಣಿಸ್ತಾ ಇದ್ದೀವಿ. ನಾವು ಮೂಲತಃ ದೇವರುಗಳು ಹೋರಾಟದ ಮೂಲಕ ಬಂದಿರುವಂಥದ್ದು. ನಾವು ಯಾವುದೇ ಪಡ್ಕೋಬೇಕಾದ್ರೆ ಇವತ್ತಿನ ಕಾಲದಲ್ಲಿ ಹೋರಾಟದ ಮೂಲಕನೇ ಪಡ್ಕೋಬೇಕು. ಯಾಕೆ ಮಾಡಬಾರ್ದು? ಹೋರಾಟದ ಕಿಚ್ಚಲ್ ನಮ್ಮಲ್ಲಿದೆ. ಅದನ್ನು ಈಗ ವ್ಯತ್ಯಾಸ ಆಗ್ತಾ ಇದೆ, ನಾವು ಹಿಂದಕ್ಕೆ ಹೋಗ್ತೀವಿ ಮುಂದಕ್ಕೆ ಹೋಗ್ತಾ ಅನ್ನೋ ಅಭಿಪ್ರಾಯ ನಾನು ಒಪ್ಪೋದಿಲ್ಲ. ಅದನ್ನು ನನ್ನ ಅಭಿಪ್ರಾಯ, ನಾವು ದೇವ ಸಂಸ್ಕೃತಿಯವರವರು, ದೇವರು ನಮಗೆ ಪಾಲ್ಬೇಕು. ನಾವು ಹೊಸ ಕಾನೂನು ಬದಲಾವಣೆ ಮುಖ್ಯಮಂತ್ರಿಗಳಿಗಾಗಲಿ ಸರ್ಕಾರಕ್ಕೆ ಇತ್ತೀಚಿನ ಸರ್ಕಾರಗಳು ಈ ಕೆಳ ಜಾತಿಗಳನ್ನು, ಉಪಪಂಗಡಗಳನ್ನು ಗುರುಸ್ತಾ ಇದ್ದಾವೆ. ಉಪಪಂಗಡಗಳು ಯಾವ್ಯಾವನ್ನ ಗುರುಸ್ತಾ ಇದ್ದಾವೆ, ಅವನ್ನ ಅವಕ್ಕೂ ಕೂಡ ಮಾನ್ಯತೆಯನ್ನು ಕೊಡ್ತಾ ಇದ್ದಾವೆ. ಸರ್ಕಾರ ಹುಡುಕ್ತಾ ಇದ್ದಾವೆ. ಅಂಥದ್ರಲ್ಲಿ ಇಂಥ ಒಳ್ಳೆ ಟೈಮಲ್ಲಿ ನಾವು ಯಾಕೆ ನಾವು ಅದನ್ನು ಒಪ್ಕೋಬೇಕು? ನಮ್ಮ ದೇವರ ಸಂಸ್ಕೃತಿ ಏನಿದೆ, ನಾವು ದೇವರು ಅಂತ ಘಂಟಘೋಷವಾಗಿ ನಾವು ಮಾಡೋದ್ರಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ. ಅದು ಹೋರಾಟ ಮೂಲಕ ಪಡ್ಕೊಳ್ಳೋಣ, ಅದು ಹೋರಾಟ ಮಾಡೋಣ, ಬಿಡಿ, ಅದು ಎಲ್ಲಿಗಾರ ಹೋಗುತ್ತೆ. ಕಾಂಪ್ರಮೈಸ್ ಆಗೋದು ಬೇಡ. ನಮ್ಮ ಅಭಿಪ್ರಾಯ ಏನಿದೆ, ನಾವು ಹೋರಾಟ ಮೂಲಕ ಪಡ್ಕೊಳ್ಳೋಣ. ಏನೇನು ಸೌಲಭ್ಯಗಳು ಬೇಕು ಅದನ್ನೆಲ್ಲ ಪಡ್ಕೊಳ್ಳೋಣ. ಶಿವಮೊಗ್ಗ ಜಿಲ್ಲೆಯ ಎಲ್ಲ ಮುಖಂಡರನ್ನು ಕರೆಸಿ ಸಿಗಂದೂರು ಧರ್ಮದರ್ಶಿಗಳಾದಂಥ ರಾಮಪ್ಪನವರ ನೇತೃತ್ವದಲ್ಲಿ ಒಂದು ನಿರ್ಣಯವನ್ನು ತಗೊಂಡಿದ್ದೀವಿ. ನಿಮಗೆ ಅದನ್ನು ಹೇಳಲಿಕ್ಕೆ ಬಯಸ್ತೇನೆ. ಯಾಕಂತಂದರೆ ಆ ನಿರ್ಣಯ ಕೊನೆಯದಾಗಿ ಎಲ್ಲರೂ ಒಪ್ಪಿದರು. ಈ ರೀತಿ ಇತ್ತು, ಗೊಂದಲ ಇತ್ತು. ಆದರೆ ನಂತರದಲ್ಲಿ ಈ ಸಮೀಕ್ಷೆ ದೃಷ್ಟಿಯಿಂದ ಮಾತ್ರ, ಸಮೀಕ್ಷೆಗೋಸ್ಕರ ಮಾತ್ರ ನಾವು ಈಡಿಗ ಸಮುದಾಯದ ದೇವರು ಅನ್ನೋದನ್ನೇ ಬರ್ಸೋಣ. ಏನು ಕೋಡ್ ನಂಬರ್ 302 ಇದೆ, ಅದನ್ನೇ ಬರ್ಸೋಣ ಅಂತ ಹೇಳಿ ನಿರ್ಣಯ ತೊಗೊಂಡಿದ್ದೀವಿ. ಅದನ್ನು ತಮ್ಮೆಲ್ಲರ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ನಾನು ಸಹ ಈಡಿಗ ಸಂಘದ ಉಪಾಧ್ಯಕ್ಷನಿದ್ದೀನಲ್ಲಿ, ಅದಕ್ಕೋಸ್ಕರ ಅದನ್ನು ನಿಮಗೆ ಹೇಳಲಿಕ್ಕೆ ಬಯಸ್ತೇನೆ.
ವಿಷಯಗಳನ್ನು ಕಲೆಕ್ಟ್ ಮಾಡ್ಕೊಂಡಿದ್ದೀವಿ ನಾವು. ಆದರೂ ಯಾಕೆ ಇಷ್ಟು ಮಾತಾಡಬೇಕು ಅಂತಂದ್ರೆ ನಮ್ಮ ಸಮಾಜದ ಮಕ್ಕಳು ನಾವು ಬೇಡ್ತಾ ಇದ್ದೀವಿ, ಇಲ್ಲಿ ಬೀದಿಲಿದ್ದೀವಿ ನಾವು. ಇದನ್ನೊಂದು ತಲೆಯಲ್ಲಿ ಇಟ್ಕೊಳ್ಳಿ, ನಡೀರಿ ನಾಳೆ ಒಂದು ಕಟ್ಟಣ ಬೇಕಾದ್ರೆ. ನಾವು ರಾಜಕೀಯವಾಗಿ ಈ ಈಡಿಗ ಅನ್ನುವ ಒಂದು ಏನು ಈಡಿಗ ಮತ್ತು 26 ಪಂಗಡ ಅಂತ ಹೇಳ್ತೀವಿ, ಇದರಿಂದ ನಾವು ಪ್ರತ್ಯೇಕವಾಗುವ ಪ್ರಶ್ನೆ ಯಾರಿಗೂ ಕೂಡ ಇಲ್ಲ, ಮೊದಲನೇದಾಗಿ. ಹಾಗಾಗಿ ನಾವು ಇವತ್ತು ಮುಂದೆ ಅದು ಒಳಗಡೆ ದೇವರು ಅನ್ನುವ ಒಂದು ಸಮುದಾಯ ನಾಳೆ ಎಸ್ ಟಿ ಆಗಲಿ ಮತ್ತು ಮತ್ತೊಂದಾಗಲಿ ಇನ್ನೇನೇ ಆಗಲಿ ಅಥವಾ ಅಂಥ ಬೇಡಿಕೆಗಳನ್ನು ನಾವು ಇಟ್ಟಾಗಲೂ ಕೂಡ ನಾವು ಈ ಈಡಿಗ ಒಳಗಡೆನೇ ಇರಬೇಕು. ಇದನ್ನು ನಮಗೆ ಮಾದರಿಯಾಗಿ ಕುರುಬ ಸಮುದಾಯ ಇಟ್ಟಿದೆ. ಮುಂದೆ ಕುರುಬರಲ್ಲಿ 2A ಕೆಟಗರಿಯಲ್ಲೂ ಇದ್ದಾರೆ, ಎಸ್ ಟಿಲೂ ಇದ್ದಾರೆ. ಆದರೆ ಕುರುಬ ಅಂತಾನೆ ರಾಜಕೀಯ ಒಂದು ಸಮೀಕರಣವನ್ನು ಮಾಡ್ಕೊಂಡಿದ್ದಾರೆ. ಆ ಸಾಮರ್ಥ್ಯ ಕುರುಬರಲ್ಲಿ ಆಗುತ್ತೆ ಅಂತ ಹೇಳಿದ್ರೆ ನಮಗೆ ಯಾಕೆ ಆಗೋದಿಲ್ಲ ಅಂತ ಆ ಸಾಧ್ಯತೆ ಇದೆ. ಹಾಗಾಗಿ ನಾವು ಈಡಿಗರಿಂದ ಯಾವ ಕಾರಣಕ್ಕೂ ಈ ರಾಜಕೀಯ ಪಂಗಡವಾಗಿ ಹೊರಗೆ ಹೋಗುವ ಅಥವಾ ಪ್ರತ್ಯೇಕವಾಗುವ ಪ್ರಶ್ನೆ ಇಲ್ಲ. ನಾವು ಈಡಿಗರ ಜೊತೆಗೆ ಇರ್ತೀವಿ, ಅದೇ ಹೆಸರಲ್ಲೇ ಇರ್ತೀವಿ. ಇದರಲ್ಲಿ ಯಾರಿಗೂ ಕೂಡ ಭಿನ್ನಾಭಿಪ್ರಾಯ ಇಲ್ಲ ಅಂತ ನಾನು ಅನ್ಕೋತೀನಿ. ಎರಡನೇದಾಗಿ ಜಾತಿ ಶಾಲಾ ದಾಖಲಾತಿ ಅಂತ ಬಂದಾಗ ಈ ಸಮೀಕ್ಷೆ ಕೇವಲ ಸಮುದಾಯಗಳ ಜನಸಂಖ್ಯೆ ಪರಿಸ್ಥಿತಿ ಸಾಮಾಜಿಕ ಇರ್ತಕ್ಕಂಥದ್ದು. ಇದನ್ನಿಟ್ಕೊಂಡು ನಮ್ಮ ಜಾತಿ ಶಾಲಾ ದಾಖಲಾತಿಗಳು ಚೇಂಜ್ ಆಗೋದಿಲ್ಲ. ಮತ್ತು ಮುಂದೆ ಕೂಡ ನಾವು ಯಾರು ಕೂಡ ಇವತ್ತು ಈ ಅಭಿಯಾನ ಮಾಡ್ತಿರೋರಾಗಲಿ ಯಾರು ಕೂಡ ನಾವೀಗ ದೇವ್ರಂತ ಬರ್ಸಿದೀವಿ, ನಾಳೆ ಹೋಗಿ ದಿಢೀರಂತ ಎಲ್ಲರೂ ನಿಮ್ಮ ಮಕ್ಕಳಿಗೆ ದೇವ್ರಂತ ಸೇರಿಸಿ ಅಂತ ನಾವು ಹೇಳೋದಿಲ್ಲ, ಅಂಥ ದುಡುಕು ಕೆಲಸವನ್ನು ಮಾಡಲ್ಲ. ಆದರೆ ಇದೊಂದು ಸಮಸ್ಯೆ ಅಂತ ನಾವು ಇವತ್ತು ಗುರುತಿಸ್ಕೋಬೇಕು. ಇದನ್ನ ಪರಿಹಾರ ಮಾಡ್ಕೊಳ್ಳೋದಕ್ಕೆ ನಮಗೆ ದಾರಿ ಇದೆ. ಅದಕ್ಕೋಸ್ಕರ ನಾನು ಆರಂಭದಲ್ಲೇ ಹೇಳಿದೆ, ಈಗ ಕುರುಬರು ಅದನ್ನ ಮಾಡ್ಕೊಂಡಿದ್ದಾರೆ. ಅವ್ರಿಗಿದ್ದಿದ್ದು ಇದೇ ಸಮಸ್ಯೆ. ಅಲ್ಲಿ ಗೊಂಡ ಅಂತ ಲಾಭಕ್ಕೋಸ್ಕರ ಗೊಂಡ ಅಂತೇಳಿ ಕುರುಬರು ಸರ್ಟಿಫಿಕೇಟ್ ತಗೊಂಡಿದ್ದಾರೆ. ಅದನ್ನ ಹೆಂಗ್ ಬಗೆಹರಿಸ್ಕೊಳ್ತಾ ಇದ್ದಾರೆ? ಈಗ ಬಗೆಹರಿಸ್ಕೊಳ್ತಿದಾರಲ್ಲ. ನಾಳೆ ಮೀಟಿಂಗ್ ಇದೆ CM ಇದರಲ್ಲಿ. ಅದು ನಮಗೆ ಮುಂದೆ ಯಾಕಾದ್ರೆ ನಮಗೆ 3-4 ಜನ MLA-ಗಳಿದ್ದಾರೆ, ಮಿನಿಸ್ಟರ್ಗಳಿದ್ದಾರೆ, ನಮ್ಮ ನಾಯಕರುಗಳಿದ್ದಾರೆ. ನಮಗೆ ಈ ಸಮಸ್ಯೆ ಬಗೆಹರಿಸ್ಕೊಳಕ್ಕಾಗಲ್ವಾ CM ಹತ್ರ ಮಾತಾಡಿಕೊಂಡು? ಶಿವಮೊಗ್ಗ ಜಿಲ್ಲೆಗೆ, ಉತ್ತರ ಕನ್ನಡ ಜಿಲ್ಲೆಗೆ ಸೀಮೆ ಅಥವಾ ನಮ್ಮ ಬನವಾಸಿ ಅಥವಾ ಇದಕ್ಕೆ ಸೀಮಿತವಾಗಿ ಈಡಿಗ, ದೇವರು ಮತ್ತು ನಾಮಧಾರಿ ಈ 3ನ ಸಿನಾನಿಮಸ್ ಅಂತ ಮಾಡಿ ಅವಾಗ ಸಮಸ್ಯೆನೇ ಬಗೆಹರಿಯುತ್ತಲ್ಲ. ಹಿಂಗೆ ಮಾಡಿದಾಗ ನಾಳೆ ನನ್ನ ಜಾತಿ ಸರ್ಟಿಫಿಕೇಟ್ ಈಡಿಗ ಅಂತ ಇದ್ರೂ ಕೂಡ ಮುಂದೆ ನನ್ನ ಮಕ್ಕಳಿಗೆ ನಾವು ದೇವ್ರ ಅಂತ ಮಾಡಿದಾಗ ಅವಾಗ ಪ್ರಾಬ್ಲಮ್ ಬರಲ್ಲ. ಸಿನಾನಿಮಸ್ ಅಂತ ಮಾಡಿದಾಗ ಮಾತ್ರ ಅಸಾಧ್ಯತೆ ಕುರುಬರು ಮಾಡ್ಕೊಳ್ತಾ ಇದ್ದಾರೆ. ಅದಕ್ಕೆ ನಾನು ಹೇಳ್ತಿರೋದು, ನಾವು ಕುರುಬರ ದಾರಿಯಲ್ಲಿ ಮಾರ್ಗದಲ್ಲಿ ಹೋಗಬಹುದು ಅಂತೇಳಿ. ಇದನ್ನ ಯಾರು ಇದನ್ನ ಹೇಳ್ಬೇಕು ಅಂತ ಹೇಳಿದ್ರೆ ನೀವು ಮಾತ್ರ ಅಲ್ಲ, ನಮ್ಮ ಈಡಿಗ ಸಂಘದ ಮುಖ್ಯಸ್ಥರೇ ಹೇಳ್ಬೇಕು. ಅದನ್ನ ಅವ್ರು ಹೇಳಿದಾಗ ಇನ್ನೂ ಬಲ ಬರುತ್ತಲ್ವ. CM ಹತ್ರ ಅವರು ಅದನ್ನ ಮಾತಾಡ್ಬೋದಲ್ಲ. ಇಲ್ಲಿ ನನಗೆ ಒಂದೇ ಪ್ರಶ್ನೆ ಬರ್ತಕ್ಕಂಥದ್ದು, ಹೌದು ನಾವು ಸಂಘ ಮಾಡಿದ್ದೀವಿ, ಬಲವಾಗಿದ್ದೀವಿ, ಎಲ್ಲ ಆಗಿದ್ದೀವಿ. ಇಷ್ಟು ವರ್ಷಗಳಲ್ಲಿ ನಮ್ಮ ದೇವರು ಅನ್ನುವ ಸಮುದಾಯದ ಹೆಸರು ದೇವರು ಅಂತೇಳಿ ಮೀಸಲಾತಿ ಪಟ್ಟಿಯಲ್ಲಿ ಯಾಕಿಲ್ಲ ಸರ್? ನಾಳೆ ಈಗಾಗಲೇ ವೀರಶೈವರು ನಮ್ಮನ್ನ 2A ಕೆಟಗರಿಗೆ ಸೇರಿಸಿ ಅಂತ ದೊಡ್ಡ ಚಳವಳಿ ಮಾಡಿರೋದು ನಿಮ್ಗೆ ಗೊತ್ತಿದೆ. ನಾಳೆ ಈ 15% ಕಡಿಮೆ ಮಾಡಿ ಕುರುಬರು ಹೋದ್ರು ಅಂತೇಳಿ 10% ಮಾಡಿ ನಮ್ಮ ಜೊತೆಗೆ ವೀರಶೈವರನ್ನು ಸೇರಿಸಿದರೆ ನಾವು ಅವ್ರ ಜೊತೆ ಕಾಂಪಿಟೇಷನ್ ಮಾಡೋಕ್ಕಾಗತ್ತಾ? ಆವಾಗ ನಮಗೆ ಒಂದು ಆಪ್ಷನ್ ನಾವು ಇಟ್ಕೋಬೇಕು. ನೀವು ನಮಗೆ ಕಡಿಮೆ ಮಾಡಿದ್ರಿ ಅಂತ ಹೇಳಿದ್ರೆ ನಮಗೆ ದೇವರಿಗೆ ಈ ಈಡಿಗ ಕೆಟಗರಿಯಲ್ಲಿ ದೇವರಿಗೆ ಎಷ್ಟು ಮಾಡಿ ಅಂತ ಒಂದು ಹೇಳುವ ಆಪ್ಷನ್ ಅನ್ನ ಇದು ನಾವು ಈ ತಕ್ಷಣ ಹೇಳ್ತೀವಿ ಅಂತಲ್ಲ. ಆದ್ರೆ ಮುಂದೆ ಆ ಅವಕಾಶ ಇರಬೇಕು ನಮ್ಗೆ ಅಂತ ಹೇಳಿದ್ರೆ ನಾವು ದೇವ್ರು ಎಷ್ಟು ಜನ ಇದೀವಿ ಅಂತ ಫಸ್ಟ್ ತೋರಿಸ್ಬೇಕಾಗತ್ತೆ. ಅದಕ್ಕೆ ದಾಖಲೆ ಮಾಡ್ಬೇಕಾಗತ್ತೆ. ನಾವು ದೇವರನ್ನ ಕಾಣೆ ಆದ್ರೆ ನಾವೆಲ್ಲರೂ ಈಡಿಗರಂತ ಹೇಳ್ಕೊಂಡ್ರೆ ನಮ್ಮ ಸಂಸ್ಕೃತಿ ಎಲ್ಲ ದಯವಿಟ್ಟು ಅರ್ಥ ಮಾಡ್ಕೊಳ್ಳೋಣ. ದೇವ್ರ ಅಂತ ಹೇಳಿದ್ರೆ ಕಾರಡಿ ಹಿಡಿಯೋದಲ್ಲ. ಇದು ನಮ್ಮ ಸಂಸ್ಕೃತಿ ಬಗ್ಗೆ ನಮಗಿರೋ ಕೀಳರಿಮೆ ಮತ್ತೆ ಅಥವಾ ಇಷ್ಟೇ ಸೀಮಿತ ತಿಳುವಳಿಕೆ ಅನ್ಸುತ್ತೆ. ನಮ್ಮ ಡಾಕ್ಟರ್ ಸರ್ ತುಂಬಾ ಚೆನ್ನಾಗಿ ಹೇಳಿದ್ರು. ನಮ್ಮ ಒಂದೇ ಹಿರೇನೆಲ್ಲೂರಲ್ಲಿ ವೀರಶೈವರು ಕರಪತ್ರವನ್ನು ಹಂಚಿದ ಪುಸ್ತಕದ ಮಾಹಿತಿ ಇದೆ. ಅವತ್ತು ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡುವಾಗ ನಮ್ಮವರ ವಂತಿಗೆ ಪಡೆದು ದೇವರ ವಂತಿಗೆ ಪಡೆದು ವೀರಶೈವರು ಆಹ್ವಾನ ಪತ್ರಿಕೆ ಒಳಗಡೆ ವೀರಶೈವ ಮಂಡಳಿ ಅಂತ ಮಾಡ್ಕೊಂಡಾಗ ಅವತ್ತು ಗಣಪತಿಯಪ್ಪ ಅವರು ಸೀದಾ ಪ್ರಿಂಟಿಂಗ್ ಪ್ರೆಸ್ಸಿಗೆ ಹೋಗ್ತಾರೆ. ಪ್ರಿಂಟಿಂಗ್ ಪ್ರೆಸ್ಸಿಗೆ ಹೋಗಿ ಅಲ್ಲಿ ತಿದ್ದುತ್ತಾರೆ. ಅದೇ ಹ್ಯಾಂಡ್ಬಿಲ್ ಅನ್ನ ವೀರಶೈವ ಮಂಡಳಿ ಅಂತ ಇದನ್ನ ದೇವರ ಮಂಡಳಿ ಅಂತ ಮಾಡ್ತಾರೆ. ಅದನ್ನು ಬಂದು ನಮ್ಮ ನೆಂಟ್ರಿಸ್ಟಿಗೆಲ್ಲ ಕೊಡ್ತಾರೆ. ನಮ್ಮ ನೆಂಟ್ರಿಸ್ಟಿಗೆಲ್ಲ ಹೆಮ್ಮೆಯಿಂದ ಅದನ್ನ ಅವರು ಎಲ್ಲ ಕೊಳ್ಳು ಬಳಿ ಕೊಟ್ಕೊಂಡು ಅದೇ ಕಾರ್ಯಕ್ರಮಕ್ಕೆ ಕರೀತಾರೆ. ಅದು ನಮ್ಮ ಸ್ವಾಭಿಮಾನ, ಅದು ದೇವರ ಸ್ವಾಭಿಮಾನ. ಇಂತಹ ಕಾಗೋಡು ಸತ್ಯಾಗ್ರಹವನ್ನ ದೇವರದಂಗೆ ಅಂತಾನೆ ಹೇಳಿದ್ರು.
ಇಂಥ ಒಂದು ಇತಿಹಾಸ ಹೋರಾಟದ ಪರಂಪರೆ ಇರುವ ನಾವು ಇಂಥ ಈ ವಿಷಯಗಳನ್ನು ಬಗೆಹರಿಸ್ಕೊಳಕ್ಕೆ ಆಗೋದಿಲ್ಲ ಅಂತ ಹೇಳಿದರೆ ಅದು ನಮಗೆ ನಾವು ಮಾಡ್ಕೊಳ್ತಕ್ಕಂಥ ಅವಮಾನ ಅಂಥೇಳಿ. ಆ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಯಲ್ಲಿ ಜಾತಿ ಅಂತಕ್ಕಂಥದ್ದು ಒಂದು ಅಂಶ. ಈ ಇತರೆ ಅಂಶಗಳನ್ನು ಯಾವ ರೀತಿ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ, ಆ ಜಾತಿನೂ ಕೂಡ ಒಂದು ಅಂಶ. ಅದರಲ್ಲಿ ಪರಿಗಣಿಸೋದು ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಎಷ್ಟು ಹಿಂದುಳಿದಿದ್ದಾರೆ ಅಂತಕ್ಕಂಥದ್ದನ್ನು ಪರಿಗಣಿಸಿ ಅದನ್ನು ಹಿಂದುಳಿದ ವರ್ಗಗಳ ಪಟ್ಟಿಯಲ್ಲಿ ಯಾವ್ಯಾವ ಕೆಟಗರಿಗೆ ಅದನ್ನು ಶಿಫ್ಟ್ ಮಾಡಬೇಕು ಅನ್ನೋದನ್ನು ನೋಡ್ತಾರೆ. ಆದರೆ ಉಪಜಾತಿಗಳನ್ನು ಒಡೆದು ಮಾಡಲಿಕ್ಕೆ ಯಾವ ಕಾನೂನಲ್ಲೂ ಇಲ್ಲ. ಒಂದು ಸಾರಿ ಅವ್ರ ಜಾತಿ ಉಪಜಾತಿಗಳು ಸೇರಿದಾಗ ಅದನ್ನು ಅಲ್ಲೇ ಇಡಬೇಕು ಅಂತೇಳಿ ಹಲವಾರು ನಿದರ್ಶನಗಳು ಕೂಡ ಇದ್ದಾವೆ, ಕಾನೂನು ನ್ಯಾಯಾಲಯಗಳ ತೀರ್ಪುಗಳು ಕೂಡ ಇದ್ದಾವೆ. ಒಂದು, ನಾವು ದೇವ್ರ ಜಾತಿ ಅಸ್ಮಿತೆ ನಮಗೂ ಈಡಿಗರಿಗೂ ಆಚಾರ ವಿಚಾರ ಎಲ್ಲದರಲ್ಲೂ ಕೂಡ ವ್ಯತ್ಯಾಸ ಇದೆ. ಯಾವ ಕಾರಣದಿಂದ ಅವ್ರ ಜೊತೆಗೆ ನಮ್ಮನ್ನು ಸೇರಿಸಿದ್ದಾರೆ ಅಂತಕ್ಕಂಥದ್ದು ಅದು ಹಳೆ ಪ್ರಶ್ನೆ ಬಿಡಿ. ದೇವರು ಅಂತ ಬರ್ಸೋದ್ರಿಂದಲೂ ಕೂಡ ಜಾತಿ ಸರ್ಟಿಫಿಕೇಟ್ಗೆ ಯಾವುದೇ ತೊಂದರೆ ಆಗೋದಿಲ್ಲ. ಯಾಕೆಂದರೆ ಏನು ನಾವು ತಂದೆ ಜಾತಿಯನ್ನು ಮಕ್ಕಳಿಗೆ ಕನ್ಸಿಡರ್ ಮಾಡಬೇಕು ಅಂತೇಳಿ ನ್ಯಾಯಾಲಯದ ತೀರ್ಪುಗಳು ಇದ್ದಾವೆ. ಅದು ಈಗ ನಡೀತಾ ಇರೋದು ಅದೇನೆ, ತಂದೆಯ ಜಾತಿ ಮಕ್ಕಳಿಗೆ ಕಂಟಿನ್ಯೂ ಆಗುತ್ತೆ. ಈಡಿಗ ಸಂಘದಲ್ಲಿ ಯಾವತ್ತೂ ಕೂಡ ನಮ್ಮ ದೇವ್ರನ್ನ ಬರ್ರಿ ಒಳಗೆ ಅಂತ ಕರೆದಿಲ್ಲ. ಅವ್ರು ಚೇರ್ ಕೊಡೋ ದುಡ್ಡಿದ್ದವರಿಗೆ, ಹಣವಂತರಿಗೆ, ಇಂಥವರಿಗೆ ಮಾತ್ರ. ನಾವು ಅನುಭವಿಸಿದ್ದೀವಿ. ಅಲ್ಲಿ ಹೋದಾಗ ನಾವು ಯಾರೋ ಹೊರಗಿನವ್ರ ಥರನೇ ನಮ್ಮನ್ನು ಟ್ರೀಟ್ ಮಾಡೋದು, ಅದು ಬೇರೆ. ಈಗ ಮೊನ್ನೆ ಒಂದು ಕಾರ್ಯಕ್ರಮ ಮಾಡಿದರು, ನಾರಾಯಣ ಗುರು ಜಯಂತಿ. ಅಲ್ಲಿ ಬಿಲ್ ಅವರು ಅವ್ರದೇ ಆದ ಒಂದು ಸಂಘಟನೆಯನ್ನು ಕಟ್ಕೊಂಡು ಅವ್ರದೇ ಒಂದು ಸಂಘ ಕಟ್ಟಿದ್ದಾರೆ. ಆ ಸಂಘ ಇರೋದ್ರಿಂದ ವೇದಮೂರ್ತಿಯನ್ನು ಕೂರಿಸಿ ಸನ್ಮಾನ ಮಾಡ್ತಾರೆ, CM ಬೊಕ್ಕೆ ಹಾಕಿಸ್ತಾರೆ. ಮತ್ತು ದೇವ್ರೆಲ್ಲಿ ಹೋದರು? ಇವರೆಲ್ಲ ಭಾಷಣ ಹೊಡೆಯುವಾಗ ಏನು ಹೇಳ್ತಾರೆ? ಈಡಿಗರು ನಾಮಧಾರಿಗಳು, ಈಡಿಗರು ಬಿಲ್ಲವರು ಅಂತಾರೆ. ದೇವ್ರು ಸುದ್ದಿ ಎತ್ತಾರೆ ಇಲ್ಲ. ಅದಕ್ಕೆ ಈ ಸಾರಿ ಜನಸಂಖ್ಯೆಯನ್ನು ತೋರಿಸಿ ನೀವು ಮುಂದೆ ಅದನ್ನು ಪ್ರಬಲವಾಗಿ ನೀವು ವಸ್ತ್ರವನ್ನು ಮಾಡಿಕೊಂಡು ಮುಂದೆ ಹೋಗ್ಬೇಕು. ಅಂದರೆ ದೇವರ ಒಂದು ಪ್ರಬಲವಾದ ಸಂಘಟನೆ ಕಟ್ಟಬೇಕು. ಆ ಸಂಘಟನೆ ಮುಖಾಂತರ ನೀವು ಈಡಿಗರಿಗಿರ್ಬೋದು, ಸರ್ಕಾರಕ್ಕಿರ್ಬೋದು ಒತ್ತಡ ಇರಬೇಕು. ದೇವರು ಅಂತ ಬರ್ಸೋದ್ರಿಂದ ಈ ಸರ್ಟಿಫಿಕೇಟಿಗಾಗಲಿ ಇನ್ನೊಂದಕ್ಕಾಗಲಿ ಯಾವುದಿಗೆ ಗೊಂದಲ ಆಗಲಾರದು, ಬರ್ಸೋದೇನು ತೊಂದರೆ ಇಲ್ಲ ಅಂತ ಹೇಳಿ ನನ್ನ ಅಭಿಪ್ರಾಯ ಹೇಳ್ತೀನಿ. ನಮಸ್ಕಾರ. ಆನಟ್ಟಿ ಹೋಬಳಿ, ಬೆಂಗಳೂರಿಗೆ ಬಂದು 25 ವರ್ಷ ಆಯಿತು. ಬೆಂಗಳೂರಿಗೆ ಬಂದಾಗ ನಾವು ದೇವರಾಗಿ ಬಂದ್ವಿ. ಇಲ್ಲಿ ಬಂದಾಗ ಆಮೇಲೆ ಸಂಘಟನೆ ಫ್ರೆಂಡ್ಶಿಪ್ಪು ಎಲ್ಲ ಆದಮೇಲೆ ನಾವು ಈಡಿಗರಾದ್ವಿ. ಒಂದು ವಿಚಾರ ಹೇಳ್ತೀನಿ ಕೇಳಿ, ನಮ್ಮನ್ನು ಪ್ರೀತಿ ಮಾಡಿಕೊಳ್ಬೇಕು ಫಸ್ಟು. ನಾವು ಎಲ್ಲರೂ ಇಲ್ಲಿ ದೇವರಾಗಿ ಬಂದಿದ್ದೇವೆ. ನಾವು ಫ್ರೆಂಡ್ಶಿಪ್ಪಲ್ಲಿ ಎಲ್ಲ ಸಂಘಟನೆಯಲ್ಲಿ ನಾವು ಒಬ್ಬೊಬ್ರಿಗೊಬ್ಬರು ಪ್ರೀತಿ ಹಂಚ್ಕೊಳ್ಬೇಕು. ನಾವು ದಾಸಹಳ್ಳಿಲಿ ಈಡಿಗ ಸಂಘ ಅಂತ ಮಾಡಿದ್ದೇವೆ. ಅದರಲ್ಲಿ 80% ದೇವರದಾರೆ, 80% ದೇವರದಾರೆ. ಶಿಕಾರಿಪುರ, ಸಾಗರ, ಸೊರಬ, ತೀರ್ಥಹಳ್ಳಿ 80% ದೇವರದಾರೆ, 20% ಈಡಿಗರದಾರೆ. ಆದರೆ ನಮಗೆ ಈಡಿಗರ ಸಂಘಕ್ಕೆ ಹೋದಾಗ ನಮಗೆ ಕೂಡ ಮರುವದಿನ ಬೇರೆ. ನಮ್ಮಲ್ಲಿ ಒಗ್ಗಟ್ಟು ಇರಬೇಕು, ನಮ್ಮಲ್ಲಿ ಸಂಘಟನೆ ಇರಬೇಕು. ನಾವು ಸಂಘಟನೆ ಮಾಡ್ತಿರ್ಬೇಕಾದ್ರೆ 100 ಜನ ಸೇರಿಸ್ಬಂದ್ರೆ ಸೇರಿಸ್ತೀವಿ, ನಾವು ಸೇರ್ಸೋಕೆ ರೆಡಿ ಇದ್ದೇವೆ. ದೇವರು ಒಂದು ನಮ್ಮ ಸಮಾಜಕ್ಕೆ ಒಳ್ಳೆಯದಾಗೋದನ್ನ ಸೇರಿಸ್ತೇವೆ. ಆದರೆ ಈಡಿಗಿರೋ ಸಂಘದಲ್ಲಿ ನಾವು ಸವಲತ್ತುಗಳನ್ನ ಹೆಂಗೆ ತೊಗೊಳ್ಬೇಕಂದ್ರೆ ನಾವು ಒಗ್ಗಟ್ಟಾಗಿರಬೇಕು. ಇಲ್ಲಿ ನಮ್ಮ ಬೆಂಗಳೂರು ನಿವಾಸಿಗಳು ಅವ್ರವ್ರ ಕೆಲಸದಲ್ಲಿ ಬಿಜಿ ಇರ್ತಾರೆ, ನಾವು ನಮ್ಮ ಸಮಾಜ ಅಂತ ಬಂದಿರ್ತೀವಿ. ನಾವೇನು ಓದಿಲ್ಲ ಬರೆದಿಲ್ಲ, ಸಂಘಟನೆ ಮಾಡ್ತಾಯಿದ್ದೇವೆ. ಆದರೂ ಕೂಡ ನಾವು ಎಲ್ಲ ಯಾಕೆ ಬಂದಿದ್ದೀವಿ ಅಂದರೆ ನಮ್ಮವರು ಸ್ವಾಮೀಜಿಗಳು ಬರ್ತಾರೆ, ನಮ್ಮ ದೇವ್ರು ಬರ್ತಾರೆ ಅಂತ ಬಂದಿದ್ದೇವೆ. ಅದಕ್ಕಾಗಿ ನಾವು ಸವಲತ್ತುಗಳನ್ನ ತೊಗೊಳಕ್ಕೆ ನೀವು ಏನು ತೀರ್ಮಾನ ತಗೊಳ್ತೀರಿ, ನಾವೆಲ್ಲ ಒಗ್ಗಟ್ಟಾಗಿ ಜಾತಿ ಸಮೀಕ್ಷೆ ಬಿಡುಗಡೆ ಆಗ ಮತ್ತೊಮ್ಮೆ ಏನು ಜಾತಿ ಸಮೀಕ್ಷೆ ಮಾಡಬೇಕು, ಮರುಸಮೀಕ್ಷೆ ಆಗ್ತಾ ಇದೆಯಲ್ಲ, ಅದು ಒಂದು ರೀತಿ ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್ ಬಗ್ಗೆ. ಯಾಕೆ ಅಂತಂದ್ರೆ ನಮ್ಮಂತ ಸಮುದಾಯದಾಗ ನಮ್ಮಲ್ಲಿ ಗುರುತಿಸಿಕೊಳ್ಳುವಿಕೆಯ ಅಕಸ್ಮಾತ್ ಆಗಿ ಏನು ನಮ್ಮ ಪ್ರಜ್ಞೆ ಇಲ್ಲೇನೋ ಏನೋ ಕಾರಣಕ್ಕೋಸ್ಕರ ಏನು ಮಿಸ್ಟೇಕ್ ಆಗಿತ್ತೋ ಅದನ್ನು ಸರಿ ಮಾಡುವಂತ ಒಂದು ಕರೆಕ್ಟಿವ್ ಮೆಷರ್ ಇದು. ಈಗ ನಾನು ಯಾಕಂತಂದ್ರೆ ಈಗ ನಾವು ಈಡೀಗ ಜಾತಿಯನ್ನು ನಾವು ದೂರಕ್ಕೆ ಇದಿಲ್ಲ, ಯಾಕಂದ್ರೆ ನಮ್ಮ ಬಂಧುಗಳವರು, ಯಾಕಂದ್ರೆ ಇಲ್ಲಿ ಇರೋರುಕ್ಕಿಂತನೂ ಹೆಚ್ಚು ಬಂಧುಗಳು ನನಗೆ ಈಡೀಗ ಬಂಧುಗಳು ಇದ್ದಾರೆ. ಅದರ ಅರ್ಥ ನಾವು ಬಂಧುಗಳನ್ನು, ಅವ್ರು ನಮ್ಮ ಬಂಧುಗಳೇ, ನಮ್ಮ ನೆಂಟರೇ, ಅದರಲ್ಲಿ ಏನು ಎರಡು ಮಾತಿಲ್ಲ. ಆದರೆ ಈಡೀಗರ ಜನಸಂಖ್ಯೆ ಹೆಚ್ಚು ಅಂದರೆ ಈಗ ಏನು ಒಂದು 50ರಿಂದ 75 ಸಾವಿರ ಇರ್ಬೋದಾ? ನಮ್ಮ ದೇವ್ರ ಜನಸಂಖ್ಯೆ ಎಷ್ಟಿದೆ? ಆಲ್ಮೋಸ್ಟ್ ಏನು ಬೇಡ ಅಂದ್ರೂ 5ರಿಂದ 6 ಲಕ್ಷ ಇರ್ಬೋದು. ಇಂಥ ಒಂದು ಸಮಯದಲ್ಲಿ ನಮ್ಮ ಬೀರಪ್ಪ ಅವ್ರು ಹೇಳ್ದಂಗೆ ನಾವು ಹೊಳೆ, ಇದು ಇನ್ನೊಂದು ಮೌರ್ಯ ಆಗ್ಬೋದೇ ಹೊರತು ಹೊಳೆ ನಾವೇನೆ, ಅದನ್ನು ನಾವು ಮನಸ್ಸಲ್ಲಿ ಇಟ್ಕೋಬೇಕು ಮೊದಲನೇದಾಗಿ. ಎರಡನೇದಾಗಿ ಏನಪ್ಪ ಅಂತ ಅಂದರೆ ಇಂದಿನವ್ರೇನೋ ಬೈ ಮಿಸ್ಟೇಕ್ ಆಗೋಗಿದೆ, ಮಿಸ್ಟೇಕೋ ಅಥವಾ ಅವತ್ತಿನ ರಾಜಕೀಯ ಕಾರಣಗಳು
ಅವೆಲ್ಲ ಇರ್ಬೋದು. ಯಾಕಂತಂದ್ರೆ ನಮ್ಮ ಆ ಸಾಹೇಬ್ರು ಮಾಡಿದ್ದಾರೆ, ಇದು ಮಾಡಿದ್ದಾರೆ ಅನ್ನೋ ದೂರಣ ಇದಿಲ್ಲ. ಅವರಿಂದ ಸಮಾಜಕ್ಕೂ ಒಳ್ಳೆಯದಾಗಿದೆ, ಈಡಿಗ ಸಮುದಾಯಕ್ಕೂ ಒಳ್ಳೆಯದಾಗಿದೆ, ಈಡಿಗ ಜಾತಿಗೂ ಒಳ್ಳೆಯದಾಗಿದೆ. ಯಾಕೆಂತಂದ್ರೆ ಈಡಿಗ ಜಾತಿ ಫೈನಾನ್ಷಿಯಲಿ ಅವ್ರು ಅಷ್ಟು ಗ್ರೋ ಆಗೋಕ್ಕೆ ಕಾರಣ ಎಸ್ ಬಂಗಾರಪ್ಪರು ಅಂತ ದೊಡ್ಡ ನಾಯಕರ ಕಾರಣ. ಹಾಗಾಗಿ ಅದರ ಮನವರಿಕೆ ಅವ್ರಿಗೆ ಇರಬೇಕು. ಆದರೆ ಇಂಥ ಒಂದು ಸಮಯದಲ್ಲಿ ಈಗ ಒಂದು ಅವಕಾಶ ಇದು, ಮರು ಜಾತಿ ಸಮೀಕ್ಷೆ ಒಂದು ಬಂತಲ್ಲ, ಇದು ನಮ್ಮಂಥ ಜಾತಿಗಳಿಗೆ ಒಂದು ವರದಾನ ಇದು. ಯಾಕೆಂತ ಅಂದ್ರೆ ಈಗ ನೋಡ್ರಿ, ಈಗ ನಾವು ದೇವ್ರು ಅಂತ ಬರ್ಸೋದಕ್ಕೆ ಒಂದು ಅವಕಾಶ ಸಿಕ್ತು. ಇಲ್ಲ ಅಂದ್ರೆ 63,000ನೇ ನಮ್ದು ಗತಿ ಅದೇ ಆಗಿಬಿಡ್ತಿತ್ತು. ಇರೋ ನಮ್ಮ ಸಂಖ್ಯೆ ಏನಿಲ್ಲ ಅಂದ್ರೂ 5-6 ಲಕ್ಷ ಜನ ಇದ್ದವರು ಬರೀ 63,000ದಲ್ಲೇ ಹೋಗ್ಬಿಡ್ತಿದ್ವಿ. ಈಗ ಮುಂದೆ ಈಗ ನೋಡ್ರಿ, ಈಗ ಇವತ್ತೇ ನಾಳೆ ಈಗ ಕುರುಬರನ್ನ STಗೆ ಪರಿಗಣಿಸ್ತಾ ಇರ್ಬೇಕಾದ್ರೆ ಅದನ್ನ ನಾವು ಏನು ಕಡಿಮೆ ಆಗಿದ್ದೀವಿ ಅದರಲ್ಲಿ. ಈಗ ಈಡಿಗರು ಅಂದ್ರೆ ಹೇಳೋದಂತಲ್ಲ, ಈಡಿಗರು ಈಗ 100 ಈಗ ಇದರಲ್ಲಿ 90% ಜನ ಶ್ರೀಮಂತರಿದ್ದಾರೆ. ಶ್ರೀಮಂತರು ಅಂದ್ರೆ ಸಣ್ಣ ಪುಟ್ಟ ಶ್ರೀಮಂತರಲ್ಲ, ಅವರು 100 ಕೋಟಿ ಶ್ರೀಮಂತರು. 10% ಜನ ಬಡವರು ಇರ್ಬೋದು. ಮುಂದೆ ಮೀಸಲಾತಿ ಸಮಯದಲ್ಲಿ ಆ 10% ಜನರಿಗೂ ಅವರಿಗೆ ಲಾಭ ಸಿಗೋಂಥ ಒಂದು ಅವಕಾಶ ಇರುತ್ತೆ. ನಮ್ಮಲ್ಲಿ 90% ಜನ ಬಡವರು, 10% ಜನ ಏನೋ ಸ್ವಲ್ಪ ಸ್ಥಿತಿವಂತರು ಇರ್ಬೋದು. ಈ ಒಂದು ಆರ್ಥಿಕ ತಾರತಮ್ಯ ಇವೆಲ್ಲ ಇಂಥ ಈ ಸಮಯದಲ್ಲಿ ನಾವು ಪರಿಗಣಿಸಬೇಕಾಗಿದ್ದು, ಈ ನಮ್ಮ ಜಾತಿ ನಾವು ಹೇಳ್ಕೊಳಕ್ಕೆ ಈಗ ಜಾತಿ ಸಮೀಕ್ಷೆ ಸರ್ಕಾರ ಮಾಡ್ತಾ ಇರೋದೇ ಅಷ್ಟೇ. ನಿಮ್ಮ ಜಾತಿ ಯಾವುದಪ್ಪ, ನಿಮ್ಮದು ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ, ನಿಮ್ಮದು ಸ್ಥಿತಿಗತಿ ಏನಿದೆ ಆ ಅಂಕಿ ಅಂಶನ ಸರ್ಕಾರಕ್ಕೆ ಕೊಡೋದು. ಸರ್ಕಾರದಲ್ಲಿ ನಾಳೆ ಈಗ ಏನಾಯ್ತು, ಈಗಿಲ್ಲ 5 ಲಕ್ಷ 6 ಲಕ್ಷ 7 ಲಕ್ಷ 8 ಲಕ್ಷ 10 ಲಕ್ಷ ಅಂತ ನಮ್ಮ ಸಂಖ್ಯೆ ಏನಾದರೂ ಬಂತು ಅಂದರೆ ಇದೇ ಸರ್ಕಾರ ನಮ್ಮ ಬಾಗ್ಲಿಗೆ ಬರುತ್ತೆ. ನಮಗೆ ಬೇಕಾದ ಸವಲತ್ತುಗಳನ್ನು ತಾವೇ ಕೊಡ್ತಾರೆ. ಮನಸ್ಸಲ್ಲಿ ಪ್ರತಿಯೊಬ್ಬರಿಗೂ ಇದೆ, ದೇವರು ನಾನು ಅನ್ಬೇಕು ಅನ್ನೋ ಹೃದಯವಂತಿಕೆ ಪ್ರತಿಯೊಬ್ಬನಿಗೂ ಇದೆ. ನಾನು ಈಡೀಗ ಅಂತ ಹೊರಗೆ ಹೇಳ್ತಾನೆ ಅಷ್ಟೇ. ಇನ್ನು ಹೋದಲೆಲ್ಲ ಅದೇ ಆನ್ಸರ್ ಬಂತು ಹೊಸನಗರದಲ್ಲಿ ಅವತ್ತು, ದೇವ್ರ ಅನ್ಕೊಳ್ಳಕ್ಕೆ ನಮ್ಗೆ ಹೆಮ್ಮೆನಪ್ಪ. ಆದ್ರೆ ಎಂತ ಮಾಡ್ತೀವಿ, ಈಡೀಗ್ರಂತ ಸರ್ಟಿಫಿಕೇಟ್ ಐತೆ, ಅಲ್ಲಿ ಹೇಳ್ಕೋಬೇಕಪ್ಪ ನಾವು ಅಂತ ಹೇಳಿ. ಹಾಗಾಗಿ ಪ್ರತಿಯೊಬ್ಬರಿಗೆ ನಿಮಗೂ ಕೂಡ ದೇವ್ರ ಅಂತ್ಕನ ಅನ್ನೋ ಹೆಮ್ಮೆ ಇದೆ. ಒಂದು ಅವಕಾಶ ಇನ್ನು ಉಪಯೋಗಿಸೋಣ. ಹಿರಿಯರೆಲ್ಲ ಸ್ವಾಮೀಜಿಗಳು, ನಮ್ಮ ಧರ್ಮಣ್ಣವರು, ಇವರೆಲ್ಲರೂ ತಮಗೆ ಹೆಚ್ಚಿನ ಸಲಹೆ ಕೊಡ್ಬೋದು. ಸ್ವಲ್ಪ ದಯಮಾಡಿ ಎಲ್ಲರೂ ವಿಚಾರ ಮಾಡಿರಿ. ಈ ಬೆಂಗಳೂರಲ್ಲಿರೋ ನಾವು ಒಂದು 50,000 1 ಲಕ್ಷ ಜನ, 50,000 ಜನನೂ ಇಲ್ಲ ಏನೋ ದೇವ್ರು, ಪ್ಯೂರ್ ದೇವ್ರು. ಅವರು ನಮಗಾಗಿ ಆ 10 ಲಕ್ಷ ಜನರನ್ನ ಅನ್ಯಾಯ ಆಗೋದು ಬೇಡ. ಇಲ್ಲಿ ನಮಗಿರೋ ಇದು ಇಲ್ಲ, ನಾವು ಈಡಿಗರು ಬೇಜಾರಾಗ್ಬಿಡ್ತಾರಾ ಅನ್ನೋ ಒಂದು ಮನಸ್ಥಿತಿಯಿಂದ ನಾವು ಹೊರಗೆ ಬರೋಣ. ಅವ್ರು ನಮ್ಮ ನೆಂಟರೆ, ಅವ್ರ ಜೊತೆಗೆ ಆತ್ಮೀಯವಾಗಿ ಇರೋಣ. ಈ 26 ಪಂಗಡನೂ ನಾವು ಒಂದೇ ಅಂತ ಹೋಗ್ರಿ, ನಮಗೂ ಸೀಟ್ ಕೊಟ್ಟೇ ಕೊಡ್ತಾರ ಅವರು. ಮಂಡಾನಿ ನಾಗಪ್ಪ ಅಂತ ಒಬ್ರಿದ್ರು, ಅವರು ತೀವ್ರ ವಿದ್ಯಾವರ್ಧಕ ಸಂಘ ಅಂತೇಳಿ ಇಂಥ ಯುವಕರನ್ನೆಲ್ಲ ತಗೊಂಡು ಹೋಗಿ ನೋಂದಣಿ ಮಾಡಿಸಿದ್ದಾರೆ ಅದನ್ನು. ಬಟ್ ಅದು ಆಕ್ಟಿವ್ ಆಗಿಲ್ಲ ಅಷ್ಟೇ, ಬಿಟ್ಟರೆ ಅದು ಹಾಗೆ ಇದೆ. ಈಗ ನಮ್ಮ ವೀರಪ್ಪನವ್ರು ಹೇಳಂಗೆ ಎಲ್ಲ ಈಡಿಗರ ಸಂಘ ಅಂತಲೇ ನಾವು ನಮ್ಮ ಮನೆ ಮೇಲೆ ಬೋರ್ಡ್ ಹಾಕೊಂಡ್ಬಿಟ್ಟಿದ್ದೀವಿ. ಅದನ್ನು ಅಳಿಸೋಕೆ ಅಷ್ಟು ಸುಲಭಕ್ಕೆ ಇಲ್ಲ. ಆದರೆ ನಮ್ಮ ಅಸ್ಮಿತತೆಗೆ ಧಕ್ಕೆ ಬರದ ರೀತಿಯಲ್ಲಿ ಇದನ್ನೇನು ಮಾಡ್ಬೋದು ಅನ್ನೋದ್ರ ಬಗ್ಗೆನೂ ಕೂಡ ಚರ್ಚೆ ಮಾಡ್ಬೋದು. ಇಡೀ ಕರ್ನಾಟಕದಲ್ಲಿ ಪ್ರಥಮ ಬಾರಿಗೆ ಅದು ನೋಂದಾಯಿತ ತೀವ್ರ ವಿದ್ಯಾವರ್ಧಕ ಸಂಘ ಆಲ್ರೆಡಿ ಇದೆ. ಇದು ಕಾರಣ ಏನಪ್ಪ ಅಂತಂದರೆ, ಈ ಒಂದು ಈಡಿಗ ಕಮ್ಯುನಿಟಿಗೆ ನಮ್ಮ ದೇವರ ಜಾತಿ ಹೇಗೆ ಸೇರಿತು ಅನ್ನೋದೊಂದು ಪ್ರಶ್ನೆ ಉದ್ಭವ ಆಗ್ತದೆ. ಆವಾಗ ಇದು 4 ಗೋಡೆಗಳ ಮಧ್ಯೆ ನಡೆದಿರೋಂಥ ಯಾರು ಸಾಮಾನ್ಯ ಜನರಿಗೆ ಯಾರಿಗೂ ಗೊತ್ತಿಲ್ಲ ನಾವು ಯಾಕೆ ಈಡಿಗರ ಜಾತಿನಲ್ಲಿ ಸೇರಿದ್ದೀವಿ ಅಂತ. ಸೇರಿದ್ರಿಂದ ಯಾವ ಅನ್ಯಾಯನೂ ಆಗಿಲ್ಲ, ನಾನು ಹೇಳ್ತಾ ಇದ್ದೀನಿ. ಇನ್ನು ನನ್ನ ಅಭಿಪ್ರಾಯ ಇನ್ನೊಂದು ಏನಪ್ಪ ಅಂತಂದರೆ, ಈಗ ಸದ್ಯದ ಗೊಂದಲ ಏನು ಸೃಷ್ಟಿಯಾಗಿದೆ, ಏನು ಹರ್ಷ ಮತ್ತು ಇವರೆಲ್ಲ ಸೇರ್ಕೊಂಡು ಏನು ಮಾಡ್ತಾ ಇದ್ದಾರೆ, ಇದು ಸ್ವಾಗತಾರ್ಹ. ಬಿಕಾಸ್ ಯಾಕಪ್ಪ ಅಂತಂದರೆ, ನಾವು ದೇವರ ಅಸ್ಮಿತೆ ಹೋಗಬಾರ್ದು ಅನ್ನೋದಕ್ಕೆ ನಾವು ಒಂದು ಸ್ವಲ್ಪ ಜೊತೆದಲ್ಲೇ ಹೋಗಿ ನಮ್ಮ ದೇವರ ಸಂಸ್ಕೃತಿ ಮತ್ತು ನಮ್ಮ ದೇವರ ಇದನ್ನು ಉಳಿಸ್ಕೊಂಡು ಹೋಗೋಕ್ಕೆ ಬಲಿಷ್ಠವಾಗಿ ಹರ್ಷ ಅವರೇನು ದೇವರು ನಮ್ಮ ಬುಕ್ ಬರೆದಿದ್ದೀರಿ, ನಾವು ದೇವರು ಪ್ರತಿ ಬಿಡುಗಡೆಗಳಿದ್ದಾವೆ, ಸಾಕಷ್ಟು ಗ್ರೂಪ್ಗಳಿದ್ದಾವೆ ದೇವ್ರದ್ದು. ಆ ಗ್ರೂಪ್ಗಳನ್ನು ನಾವು ಬಲಿಷ್ಠವಾಗಿ ಮಾಡ್ಕೊಂಡು ಹೋಗಬೇಕು. ನಾವು ಯಾವುದೇ ಕಾರಣದಿಂದ ಈಡಿಗರಿಗಿಂತ ಕಡಿಮೆ ಇಲ್ಲ ಅನ್ನೋದನ್ನು ತೋರಿಸ್ಬೇಕು. ಬರ್ರಿ ಹರ್ಷ, ನಿಮಗಿಲ್ಲಿ ನಾನು ನಿಮ್ಮನ್ನೇ ಯಾಕೆ ಅಂತ, ನೀವು ಒಂದು ಒಳ್ಳೆಯ ಕೆಲಸ ಮಾಡಿದಿರಿ, ಇದರಿಂದ ಸಂಘಟನೆ ತುಂಬ ಚೆನ್ನಾಗಾಗುತ್ತೆ. ದೇವರು ನಾವು ಎಲ್ಲಿ ಈಡಿಗರಿಗೂ ಗೊತ್ತಾಯ್ತು ಇವಾಗ ದೇವರು ಅನ್ನೋದೊಂದು ಸ್ಟ್ರಾಂಗ್ ಜನ ಇದ್ದಾರೆ ಇಲ್ಲಿ ಅಂತ. ಇಷ್ಟು ದಿವಸ ನಾವು ಸ್ಟ್ರಾಂಗ್ ಇರಲಿಲ್ಲ, ಗೊತ್ತಾಯ್ತಲ್ವ? ಈಗ ನೀವು ಸ್ಟ್ರಾಂಗ್ ಆಗ್ರಿ. ಎಲ್ಲ ಕಾರ್ಯಕ್ರಮಗಳನ್ನು ನಾವೇ ಹೋಗ್ಬೋದಲ್ಲ. ಸ್ವಾಮೀಜಿಯವ್ರದ್ದಂತ ನಮ್ಮ ಸ್ವಾಮೀಜಿಯವರು ಸಲಹೆ ಭಾಳ ಇದೆ ಅಂತ ಆ ವಿಚಾರದಲ್ಲಿ. ಸ್ವಾಮೀಜಿಯವರು ಮೊನ್ನೆ ಒಂದು ಇನ್ಸಿಡೆಂಟ್ ನಡೆದಿದೆ. ಸ್ವಾಮೀಜಿಯವ್ರನ್ನ ನಮ್ಮ ದೇವ್ರು ಅನ್ನೋದಕ್ಕೋಸ್ಕರ ಬಿಟ್ಟರು. ಯಾಕೆ ಬಿಟ್ಟರು ಸ್ವಾಮೀಜಿಯವ್ರನ್ನ? ಯಾಕೆ ಬಿಟ್ಟರು ಮೊನ್ನೆ ಇದರಲ್ಲಿ? ಅಷ್ಟೆಲ್ಲ ಸ್ವಾಮೀಜಿ ಇರ್ಬೇಕಾದ್ರೆ ಸ್ವಾಮೀಜಿಯವ್ರನ್ನ ಯಾಕೆ ಕರೀಲಿಲ್ಲ ಸಭೆ ಮೇಲೆ ಅಲ್ವಾ? ಇಂಥದ್ದೆಲ್ಲ ಬಂದಾಗ ನಿಮಗೂ ನೋವಾಗುತ್ತೆ, ಎಲ್ಲರಿಗೂ ನೋವಾಗ್ತದೆ. ಈಗ ನಮ್ಮ ದೇವ್ರ ಸ್ವಾಮೀಜಿಗಳು ಎಷ್ಟು ಜನ ಇದ್ದಾರೆ, ಒಬ್ಬರನ್ನ ಕರಿಬೋದಾಯ್ತಲ್ಲ. ದೇವ್ರ ಅನ್ನೋರು ಎಷ್ಟು ಜನ ಇದ್ದಾರೆ ಇಲ್ಲಿ ಅಲ್ವಾ? ಯಾಕೆ ಕರೀಲಿಲ್ಲ? ಕರಿಬೇಕಾಗಿತ್ತು. ಅಲ್ಲಿ ಎಲ್ಲೋ ಒಂದು ಕಡೆ ನಾವು ಅಲ್ಲಿ ಕಡೆಗಣಿಸ್ತಾ ಇದ್ವಿ. ಕಾರಣ ಏನಪ್ಪ ಅಂತಂದರೆ, ನಮ್ಮ ದೌರ್ಬಲ್ಯ ಅದು. ನಾವು ಇಷ್ಟೆಲ್ಲ ಬಲಿಷ್ಠರಾಗಿಯೂ ಕೂಡ ನಮ್ಮ ಬಲಿಷ್ಠತೆಯನ್ನು ಅಲ್ಲಿ ತೋರಿಸ್ಕೊಳ್ಳಿಲ್ಲ ಅಂತಂದರೆ ಏನು ಮಾಡೋಕ್ಕಾಗೋದಿಲ್ಲ.
ಈ ಜಾತಿ ಗಣತಿ ಸ್ಟಾರ್ಟ್ ಆದಾಗ ಈ ರಾಜಕೀಯವಾಗಿ ಒಳಗಡೆ ಹೊಕ್ಕು ನೋಡಿದಾಗ ನಾವು ಎಲ್ಲ ಒಂದು ಕಡೆ ನಾವು ಬಿಲ್ಲವರಾಗಿ ಐಡೆಂಟಿಫೈ ಆದರು. ಈಡಿಗರು ನಾವು ಬೇರೆ ಬೇರೆ ಯಾರೋ ವೈಯಕ್ತಿಕ ಸಂಬಂಧಗಳು ಅಥವಾ ರಾಜಕೀಯ ಲಾಭಕ್ಕೋಸ್ಕರ ಅವ್ರು ನಮ್ಮನ್ನು ನಡು ನೀರಲ್ಲಿ ತಗೊಬಂದು ಈಡಿಗರಾಗಿ ಬಿಟ್ಬಿಟ್ಟು ಹೊರಟೋಗ್ಬಿಟ್ರು ಅವರು. ಯಾರು ಹೊರಟೋದ್ರು ಏನು ಅನ್ನೋದು ಈಗ ಚರ್ಚೆ ನಾವು ಮಾಡೋದ್ರಿಂದ ಅವ್ರು ಯಾರಿಗೂ ಹೇಳೋದು ಬೇಡ. ನಾವು ಈಡಿಗರಾಗಿ ಹೋದ್ವಿ, ದೇವರಾಗಿರು ಈಗೂ ಬರ್ಬೇಕಾರೆಲ್ಲ ನಮ್ಮ ಹುಡುಗ ದೇವರಾಗೇ ಬರ್ತಾರೆ. ಇಲ್ಲಿ ಬಂದಾಗ ಮಾತ್ರ ಈಡಿಗಾಗ್ತಾರೆ. ಈಗ ಯಾವಾಗ ಆಗ್ಬಿಟ್ವಿ ಅಂದರೆ ಈ ಸೋಷಿಯಲ್ ಮೀಡಿಯಾ ಜಾಸ್ತಿ ಆಯಿತು, ಫೇಸ್ಬುಕ್ಕು, ವಾಟ್ಸಪ್ಪು, ಇನ್ಸ್ಟಾಗ್ರಾಮ್ ಜಾಸ್ತಿ ಆದಾಗ ನಾವು ಈಡಿಗರಾದ್ವಿ. ಬರ್ತಾ ಬರ್ತಾ ಸಂಬಂಧಗಳು ವ್ಯವಹಾರಗಳ ಮುಖಾಂತರ ಈಡಿಗರಾಗಿ ಉಳ್ಕೊಂಡೇ ಬಿಟ್ವಿ. ನಾವು ಎಲ್ಲೂ ಉಳ್ಕೊಳಕ್ಕೆ ಆಗಲಿಲ್ಲ ಅಂದರೆ ದೇವರಾಗಿ ಉಳ್ಕೊಂಡು ನಾವು ಇಲ್ಲಿಂದ ಹೋಗ್ಬೇಕಾದ್ರೆ ನಮ್ಮ ಊರಾಗ ಹೋಗಿ ಹಬ್ಬ ಮಾಡ್ತೀವಿ. ಈಡಿಗರು ದೇವ್ರಿಗೆ ಹಬ್ಬಕ್ಕೆ ಯಾವ ಸಂಬಂಧನೂ ಇಲ್ಲ. ಒಂದು ಮದುವೆ ಮಾಡಿರ್ತಾರೆ, ನಾನು ಮದುವೆ ನೋಡಿದ್ದೀನಿ ಬಹುತೇಕ. ಈಡಿಗರದ್ದು ದೇವ್ರ ಮದುವೆ ನೋಡ್ಬೇಕು ನೀವು. ಈಡಿಗರ ಸಂಪ್ರದಾಯ ಮದುವೆಗಳೇ ಬೇರೆ, ದೇವ್ರ ಸಂಪ್ರದಾಯ ಮದುವೆಗಳೇ ಬೇರೆ. ಈಡಿಗರು ಅದೆಂತ 4 ಅವು ಇವು ಏನೋ ತಗೊಬರ್ತಾರೆ. ದೇವ್ರು ಯಾವತ್ತೂ ಆ ರೀತಿ ಸಂಪ್ರದಾಯಗಳನ್ನು ನಾನು ಬಹುತೇಕ ಬುಕ್ಸ್ಗಳನ್ನು ಓದ್ತಾ ಬಂದಿರೋದನ್ನು ನೋಡ್ತೀನಿ. ನಾವೆಲ್ಲರೂ ಬುಡಕಟ್ಟು ಸಂಪ್ರದಾಯದ ಮುಖಾಂತರ ಮಾಡ್ಕೊಂಡಿದ್ದೀವಿ. ನಾವು ಪೂಜೆ ಮಾಡೋದು ನೀರು, ಮರ, ಕಲ್ಲು ಈ ರೀತಿಯೇ ಮಾಡ್ಕೋ, ಗದ್ದೆ, ಭೂಮಿ, ಹಸು, ಕರು ಹಿಂಗೆ. ಅಂದರೆ ನಮ್ಮ ಸಂಪ್ರದಾಯಗಳು ಹಂಗೆ ಬಂದಿದ್ದಾವೆ. ನಾವು ಯಾರೂ ಅದನ್ನು ಇವತ್ತಿಗೂ ಬಿಟ್ಟಿಲ್ಲ. ಹಬ್ಬ ಮಾಡ್ಬೇಕಂದ್ರೆ ನಾವು ಊರಿಗೆ ಹೋಗ್ಕೊ ಮತ್ತೆ ಇಲ್ಲಿರಲ್ಲ, ನಾವು ದೇವ್ರ ಹಬ್ಬನೇ ಹೋಗಿ ಮಾಡ್ತೀವಿ. ಅದು ದೇವ್ರಾಗ ಗುರುಸ್ಕೊಳಕ್ಕೆ ನಾವೆಲ್ಲ ಈಡಿಗರ ಜೊತೆ ಸೇರ್ಕೊಂಡು ಈಗ ಇರಿಸು ಮುರುಸು ಆಗ್ತಾ ಇದೆ ನಮಗೆ. ನಾವು ಯಾಕೆ ದೇವ್ರ ಆಗಬಾರ್ದು? ಈಗ ಬರ್ತಾ ಇರೋದು ನೀವು ಜಾತಿ ಸರ್ಟಿಫಿಕೇಟ್ ಎಲ್ಲರೂ ಈಡಿಗರು ಸೇರಿಸ್ಬಿಟ್ಟಿದ್ದೀವಿ. ಇದು ಜಾತಿ ಸರ್ಟಿಫಿಕೇಟ್ ನನಗೆ ಗೊತ್ತಿರೋ ಪ್ರಕಾರ ನಾನು ಒಂದು ಸ್ವಲ್ಪ ಒಳಗೆ ಹೋಗು ಕೇಳಿ ಮಾಡಿ ತಿಳ್ಕೊಳ್ಳಿ. ಇದು ಜಾತಿ ಸರ್ಟಿಫಿಕೇಟ್ ಸೇರುವಂಥದ್ದಲ್ಲ, ಬರೀ ಶೈಕ್ಷಣಿಕ ಮತ್ತು ಆರ್ಥಿಕ. ನಮ್ಮ ಭಾಗದಲ್ಲಿ ಎಷ್ಟು ಶೈಕ್ಷಣಿಕವಾಗಿದ್ದೀವಿ, ನಾವು ಆರ್ಥಿಕವಾಗಿದ್ದೀವಿ. ಹಾಗಂತ ನಮ್ಮ ಭಾಗದಲ್ಲಿ ಯಾರೂ ಆರ್ಥಿಕತೆ ಇನ್ನೂ ಮುಂದೆ ಬಂದಿಲ್ಲ. ಈಗೇನೋ ಅಲ್ಪ ಸ್ವಲ್ಪ 1 ಎಕರೆ 2 ಎಕರೆ ತೋಟ ಹಾಕೊಂಡು ಒಂಚೂರು ಗುಡುಗುಡು ಅಂತ ಮುಂದಕ್ಕೆ ಬಂದೇವು ಅಷ್ಟೇ. ಅದು ಆರ್ಥಿಕವಾಗಿ ಅಷ್ಟೇ ಇದ್ದೀವಿ, ಶೈಕ್ಷಣಿಕವಾಗಿ ಇನ್ನೂ ಕುಗ್ಗೋಗಿದ್ದೀವಿ. ಒಂದು ಬೆಳವಣಿಗೆ ಏನಪ್ಪಾ ಅಂದರೆ, ಈಗ ಆಲ್ರೆಡಿ ನಮ್ಮ ಗ್ರೂಪ್ನ ಕ್ರಿಯೇಟ್ ಮಾಡಿರೋದು ಇವತ್ತು ನಾವಿಲ್ಲಿ ಸೇರಿದ್ವಿ ಅಂದರೆ ನಾವು ಬೆಂಗಳೂರು ದೀವರು ಅಂತಲೇ ವಾಟ್ಸಪ್ ಗ್ರೂಪ್ ಕ್ರಿಯೇಟ್ ಆಗಿದೆ. ಇನ್ನು ಬಿಫೋರ್ ದಟ್ ಆಲ್ರೆಡಿ ಶಿವಮೊಗ್ಗದಲ್ಲಿ ಆರ್ಐಡಿಗರ ಒಂದು ಸಭಾಭವನದಲ್ಲಿ ಸಂಘದಲ್ಲಿ ಎಲ್ಲ ಮುಖಂಡರುಗಳನ್ನು ಸೇರಿಸಿ ತಗೊಂಡಂಥ ಒಂದು ತೀರ್ಮಾನ ಒಳ್ಳೆಯದೇ ಇದೆ, ಅದರಲ್ಲಿ 2 ಮಾತಿಲ್ಲ. ಶಿವಮೊಗ್ಗದ ಉತ್ತರ ಕನ್ನಡ ನಾವೇನು ಹೌದು ಮೆಜಾರಿಟಿ ಆಫ್ ದ ಕಮ್ಯುನಿಟಿ ನಾವು ಎಸ್ಪೆಷಲಿ ದೇವ್ರು ಅಂತ ಏನಿದ್ದೀವಿ, ಅವ್ರು ಇಲ್ಲಿ ತುಂಬ ಜನ ವಾಸ ಇದ್ದೀವಿ, ಇಲ್ಲಿ ಜೀವನ ಕಟ್ಕೊಳಕ್ಕೆ ಬಂದಿದ್ದೀವಿ. ಆದರೆ ಇಲ್ಲಿ ನಿಜವಾಗೂ ನಮ್ಮ ಸದಸ್ಯತ್ವ ಇದೆಯಾ? ಶಿವಕುಮಾರ್ ಕುಗ್ವೆ ಅವರೇ, ಶ್ರೀಧರ್ ಅವರೇ ಮತ್ತು ಅವರೆಲ್ಲ ತಂಡದ ಪ್ರತಿನಿಧಿಗಳು ಅವರು ಒಂದು ಒಳ್ಳೆಯ ಪ್ರಯತ್ನವನ್ನು ಮಾಡಿದ್ದಾರೆ. ಆ ಪ್ರಯತ್ನಕ್ಕೆ ನಾವೆಲ್ಲರೂ ಶ್ಲಾಘನೆ ಮಾಡಬೇಕಾಗಿದೆ. ಯಾಕೆಂದರೆ ನಮ್ಮ ತೀರ್ಥಹಳ್ಳಿ, ಹೊಸನಗರ, ಸಾಗರ, ಸೊರಬದ ಎಲ್ಲ ದೇವರುಗಳು ಒಂದಾಗಬೇಕು. ಆ ಮೂಲಕ ನಮ್ಮ ಅಸ್ಮಿತೆಯನ್ನು ಉಳಿಸ್ಕೋಬೇಕು ಅನ್ನೋದು ತುಂಬ ಒಂದು ಒಳ್ಳೆಯ ವಿಚಾರ. ಇದನ್ನು ಎಲ್ಲರೂ ಸಹ ಈ ದಿನ ತಮ್ಮ ತಮ್ಮ ಅಭಿಪ್ರಾಯವನ್ನು ಇಲ್ಲಿ ಹೇಳಿದ್ದಾರೆ. ಆ ಅಭಿಪ್ರಾಯವನ್ನು ಸಂಗ್ರಹಿಸಿ ಹರ್ಷ ಕುಮಾರ್ ಅವರು ಒಂದು ನಿರ್ಣಯನ ಹೇಳಿದ್ದಾರೆ. ಏನಂದರೆ, ನಾವು ಸಮೀಕ್ಷೆ 22ನೇ ತಾರೀಕಿಂದ ನಡೀತಿದೆ. ಆ ಸಮೀಕ್ಷೆಯ ನಮೂನೆಯಲ್ಲಿ 9ನೇ ಕಾಲಮ್ನಲ್ಲಿ ದೇವರು ಅಂತ ಬರೆಸ್ಬೇಕು, 9ನೇ ಕಾಲಮಲ್ಲಿ ದೇವರು ಅಂತ ನಮೂದಿಸ್ಬೇಕು. ಆ 9ನೇ ಕಾಲಮನ್ನೇ ಜಾತಿ ಅಂತ ಇರೋದು, ಅದನ್ನು ನಮೂದಿಸ್ಬೇಕು. ಆ ಕೋಡ್ ಸಂಖ್ಯೆ 302 ದೇವರು ಅಂತ ಫಾರಮಲ್ಲಿ ಇದೆ, ಅಂದರೆ ನೋಟಿಫಿಕೇಷನ್ ಲಿಸ್ಟಲ್ಲಿದೆ. ಆ ಲಿಸ್ಟಲ್ಲಿ ಇರ್ತಕ್ಕಂಥ ಕೋಡನ್ನು ನಾವು 302 ಅಂತ ಹೇಳಿಬಿಟ್ಟು ನಮೂದಿಸ್ಬೇಕು ಅಂತ ಹೇಳಿಬಿಟ್ಟು ಒಂದು ಇಲ್ಲಿಯ ಸಭೆಯ ಒಂದು ನಿರ್ಣಯ ಅಂತ ನಾನು ಅಂದ್ಕೊಂಡಿದ್ದೀನಿ. ಇನ್ನೂ ಈ ವಿಷಯವಾಗಿ ತುಂಬ ಸಮಾಲೋಚನೆ ನಡೆಸಬೇಕಾಗಿದೆ. ಈಗ ಈ ಸಮೀಕ್ಷೆ ತುಂಬ ಹತ್ತಿರದಲ್ಲಿ ಬರ್ತಾ ಇರೋದ್ರಿಂದ 22 ಅಂದರೆ ಇನ್ನೇನು ಒಂದು ವಾರ ಮಾತ್ರ ಉಳಿದಿದೆ. ಅದರಿಂದ ತೀರಾ ನಾವು ಈ ಬಗ್ಗೆ ಎಲ್ಲ ಕಡೆ ಮೀಟಿಂಗ್ ಮಾಡಿ ನಾವು ವಿಶ್ಲೇಷಣೆ ಮಾಡಿ ನಾವು ಒಂದು ನಿರ್ಧಾರ ತಗೊಳ್ತೀನಿ ಅನ್ನೋದಕ್ಕೆ ಕಷ್ಟ ಆಗುತ್ತೆ. ಇದು ನಿಜವಾಗಿ ಈಗ ಎಲ್ಲರೂ ಅಭಿಪ್ರಾಯಪಟ್ಟಂತೆ ಜಾತಿ, ಸಾಮಾಜಿಕ, ಆರ್ಥಿಕ, ರಾಜಕೀಯ ಸ್ಥಾನಮಾನಗಳ ಬಗ್ಗೆ ಈ ಸಮೀಕ್ಷೆ ಇರೋದ್ರಿಂದ ಈ ಸರಿಗೆ ಮಾತ್ರ ನಮ್ಮ ಯಾವುದೇ ದಾಖಲಾತಿಗೆ ತೊಂದರೆ ಆಗದಿದ್ದಂಗೆ ಸಮೀಕ್ಷೆನಲ್ಲಿ ನಾವು ಈ ರೀತಿ ದೇವರು ಅಂತ ಬರೆಸ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಈ ಇದನ್ನು ಎಲ್ಲ ಆರ್ಗನೈಸ್ ಮಾಡಿದ ಸಂಘಟಕರಿಗೆ ವಂದಿಸ್ತಾ, ಸ್ವಾಮೀಜಿಗಳಿಗೆ ವಂದಿಸ್ತಾ, ಮತ್ತು ನಮ್ಮ ಧರ್ಮರಾಜು ಮತ್ತು ಲಾಯರು ಇವರಿಗೆ ಎಲ್ಲ ವಂದಿಸ್ತಾ ನನ್ನ 2 ಮಾತನ್ನು ಮುಗಿಸ್ತೀನಿ. ಈಗಾಗಲೇ ತುಂಬ ಸಮಯ ಆಗಿದೆ. ತಾವೆಲ್ಲರೂ ಇಷ್ಟೊತ್ತು ಕುಳಿತು ಇಲ್ಲಿ
ಈ ವಿಷಯದ ಬಗ್ಗೆ ಭಾಗವಹಿಸಿದ್ದಕ್ಕೆ ಎಲ್ಲರಿಗೂ ನನ್ನ ವೈಯಕ್ತಿಕ ಅಭಿನಂದನೆಗಳು ಹೇಳ್ತಾ ನನ್ನ 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.